ರಾಜ್ಯದ 2 ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುತ್ತಾರೆ. ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಕ್ಷಗಳು ಅಧಿಕಾರಕ್ಕೆ ಬರಲಿವೆ ಎಂದು ಸಚಿವ ಎನ್.ಎಸ್. ಬೋಸರಾಜು ಹೇಳಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಚುನಾವಣಾ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಯಾವ ಬೆಳವಣಿಗೆಗಳು ಆಗಿಲ್ಲ. ಮೇ 15 ಇಲ್ಲ, ಮೇ 30 ಇಲ್ಲ. ಬದಲಾವಣೆ ಆಗುತ್ತಿದ್ದರೆ ಹೈಕಮಾಂಡ್ ತೀರ್ಮಾನದಿಂದ ಮಾತ್ರ ಮಲ್ಲಿಕಾರ್ಜುನ್ ಸಿಎಂ ಆಗ್ತಾರೆ. ಸ್ವಾಗತ ಮಾಡ್ತೀವಿ. ಯೋಗ್ಯರಿದ್ದಾರೆ, ಅನುಭವಿಗಳಿದ್ದಾರೆ, ಉನ್ನತ ಸ್ಥಾನದಲ್ಲಿದ್ದಾರೆ. ನಾವು ಅವರು ಒಟ್ಟಿಗೆ ಬಂದಿದ್ದೇವೆ. ಅವರು ನಮ್ಮ ರಾಜಕೀಯ ಗುರುಗಳು. ನಮಗೆ ರಾಜಕೀಯವಾಗಿ ಆಶೀರ್ವಾದ ಮಾಡಿದರೆ ಪಕ್ಷದಲ್ಲಿ ಏನೇ ಇದ್ದರೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರೇ ತೀರ್ಮಾನ ಮಾಡ್ತಾರೆ. ಅವರು ತೀರ್ಮಾನ ಮಾಡಿದರೆ ಖರ್ಗೆ ಸಿಎಂ ಆಗ್ತಾರೆ. ಅವರು ಸಿಎಂ ಆಗ್ತಾರೆ ಆದರೆ ನಾವು ಸ್ವಾಗತ ಮಾಡ್ತೀವಿ ಎಂದು ತಿಳಿಸಿದರು. ನೋಡಿ, ಆ ಫಲಿತಾಂಶಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧ ಇಲ್ಲ. ಒಂದನೇದು, ಇಲ್ಲಿ ನಾವು ಸ್ಥಿರವಾಗಿದ್ದೀವಿ. ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಸ್ಥಿರವಾಗಿದ್ದು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದರೆ ಉತ್ತಮ ಆಡಳಿತ ನೀಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ, ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ನಂಬರ್ 1ಗೆ ಬಂದಿವಿ. ಟ್ಯಾಕ್ಸ್ ಕಲೆಕ್ಷನ್ ಲಾಸ್ಟ್ ಮಂತ್ ಏಪ್ರಿಲಲ್ಲಿ ನಂಬರ್ 1 ಕರ್ನಾಟಕ, ನಂಬರ್ 2 ತೆಲಂಗಾಣ. ಅವರು ಸಹಿತ ನೀವು ನ್ಯೂಸ್ ಪೇಪರ್ಲ್ಲಿ ನೋಡಿದ್ದೀರಿ. ಹಂಗಾಗಿ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು ಅಂತಂದರೆ ಆ ರಾಜ್ಯದ ಪರಿಸ್ಥಿತಿ ಸುಧಾರಣೆ ಆಗಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೇ 15 ಏನಿಲ್ಲ, ಮೇ 30 ಏನಿಲ್ಲ, ಮೇ 10ನೇ ತಾರೀಕಿಲ್ಲ. ಏನೇ ಸಂದರ್ಭ ಬಂದರೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದಂತೆ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವು ಸಿದ್ಧರಿದ್ದೀವಿ. ನೋಡಿ, ಶಾಸಕರು ಹೋಗಿರ್ತಕ್ಕಂಥದ್ದು ತೀರ್ಮಾನ ಪಡ್ಲಿಕ್ಕೆ ಹೋಗ್ಯಾರ. ಅದ್ರಾಗ ಏನು ತಪ್ಪೇನಿಲ್ಲ. 5 ವರ್ಷ ಸರ್ಕಾರ, 138-140 ಮಂದಿ ಶಾಸಕರಿದ್ದಾರೆ. 35-36 ಶಾಸಕರು ಕೌನ್ಸಿಲ್ನಲ್ಲಿದ್ದಾರೆ. 170-180 ಮಂದಿ ಇದ್ದೀವಿ. ಎಲ್ಲರಿಗೂ ಅರ್ಹರು ಇದ್ದಾರೆ. ಹಾಗಾಗಿ ಸಹಜವಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ಸರ್ಕಾರದಲ್ಲಿರಲಿ, ಸಹಜವಾಗಿ ಕೇಳ್ತಕ್ಕಂಥದ್ದು, ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ನಡೀತಾ ಇರ್ತದೆ. ಆ ಪ್ರಕ್ರಿಯೆ ಇದನ್ನೆಲ್ಲ ನಮ್ಮ ಪಕ್ಷದಲ್ಲಿ ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಯಾವ ಸಂದರ್ಭ ತಗೊಂಡ್ರು ಆ ತೀರ್ಮಾನಕ್ಕೆ ಎಲ್ಲರೂ ಬದಲಾಗಿದ್ವಿ. ಹೋಗಿರ್ತಕ್ಕಂಥ ಶಾಸಕರು ಸಹಿತ ತಮ್ಮ ಬೇಡಿಕೆ ಇಟ್ಟು ಬಂದಿದ್ದಾರೆ. ಅವ್ರಿಗೂ ಅದೇ ಹೇಳಿದ್ದಾರೆ. ಹೈಕಮಾಂಡ್ ಅಲ್ಟಿಮೇಟ್ಲಿ ಏನು ಮಾಡ್ತೋ ಕೇಳೋದಲ್ಲಿ. ಇದರಲ್ಲಿ ಅಪಸ್ವರ ಎಂಬ ಶಬ್ದನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಯಾರು ಏನೇ ಆಗಲಿ, ಏನು ತಪ್ಪಾಯಿತು? ಇನ್ನೊಂದು ವರ್ಷ ಆಗ್ತದೆ, ಏನಾಯ್ತು? 4 ವರ್ಷ ಆದರೆ ಏನು ತಪ್ಪದ? ಸರ್ಕಾರ ನಡೀತಾ ಇದೆ, ಉತ್ತಮ ಆಡಳಿತ ಕೊಡ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ರೀತಿ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ಕರ್ನಾಟಕ ಈಸ್ ನಂಬರ್ 1. ರಾಷ್ಟ್ರೀಯ ನಮ್ಮ ಏನು ಶ್ರೀ ಮೋದಿ ಸರ್ಕಾರ ಎಲ್ಲ ರೀತಿಯಾದಂಥ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಯಾವುದೇ ರಾಜ್ಯಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಎಲ್ಲ ಮಾಡಿದ್ರೆ ಸಹಿತ ಇವತ್ತು ನಮ್ಮ ಸಂಪನ್ಮೂಲಗಳ ಕ್ರೋಢೀಕರಣ ಜೊತೆಯಲ್ಲಿ ಉತ್ತಮ ಆಡಳಿತ ಕೊಡೋದ ಮುಖಾಂತರ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.